ನಮಸ್ತೆ ಕರ್ನಾಟಕ. ಇದು ನನ್ನ ಹೊಸ ಚಾನಲ್ ರಾಹುಲ್ ಮೋಟೋ ವ್ಲಾಗ್ಸ್ ಅಂತ. ಇದರಲ್ಲಿ ನಿಮಗೆ ಮೋಟೋ ವ್ಲಾಗ್ಸ್ ಡೈಲಿ ಬರ್ತಾ ಇರುತ್ತೆ, ಡೈಲಿ ಮೋಟೋ ವ್ಲಾಗ್ಸ್. ಸೊ 2 ಗಾಡಿದೆ, ಒಂದು ಜಿಕ್ಸರ್ ಆ್ಯಂಡ್ ಒಂದು ಯಮಹ MT-15 ಅಂತ. ಸೊ ನೋಡೋಣ, ಸ್ಟಾರ್ಟ್ ಮಾಡೋಣ. ಆದಷ್ಟು ಬೇಗ ಆಫೀಸ್ಗೆ ಹೋಗಬೇಕು. ಸೊ ಇವತ್ತು ಫಸ್ಟ್ ವ್ಲಾಗ್ ನಂದು. ಸೊ ಲೈಫಲ್ಲೇ ಇವತ್ತುವರೆಗೂ ಯಾವತ್ತೂ ಈ ಥರ ಮೈಕೆಲ್ಲ ಮೈಕೆಲ್ಲ ಹಾಕ್ಕೊಂಡು ಮೌಂಟ್ ಹಾಕ್ಕೊಂಡು ಈ ಥರ ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗಿಲ್ಲ. ಸೊ ಬಟ್ ಬೈಕ್ ಓಡ್ಸೋದು ಬಂದು ಒಂದು ಪ್ಯಾಷನ್ನು. ನಡೀರಿ ಹೋಗೋಣ ಬೇಗ. ಆಲ್ಮೋಸ್ಟ್ 8:30 ಆಗೋಗಿದೆ. 9:30ಗೆಲ್ಲ ಆಫೀಸ್ಗೆ ಹೋಗಬೇಕು. ಸೊ ಲೆಟ್ಸ್ ಗೋ. ನೋಡೋಣ ಹೆಂಗೆ ಆಗುತ್ತೆ. ಆನ್ ದ ವೇ ಹೋಗ್ತಾ ರೋಡಲ್ಲಿ ಏನೇನು ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಲೈಕ್ ಆಲ್ಮೋಸ್ಟ್ ಡೈಲಿ ಆಗೋ ಎಕ್ಸ್ಪೀರಿಯೆನ್ಸೇ ಆಗುತ್ತೆ. ಆಲ್ಮೋಸ್ಟ್ ಟ್ರಾಫಿಕ್. ಸೊ ಅದು ಬಿಟ್ಟರೆ ಬೇರೆ ಯಾವ ಥರ ಈ ಥರ ರಿಯಾಕ್ಷನ್ಸ್ ಹೆಂಗಿರುತ್ತೆ. ಸೊ ಈ ಥರ ಹಾಕೊಂಡು ಹೋಗೋಕೆ ಒಂಥರ ಲೈಕ್ ನಾರ್ಮಲಾಗಿ ಒಂದು ಸ್ವಲ್ಪ ಶೈ ಫೀಲ್ ಆಗುತ್ತೆ. ಸೊ ಲೆಟ್ಸ್ ಸಿ, ನೋಡೋಣ ಹೆಂಗೆ ಅನ್ಸುತ್ತೆ ಅಂತ. ಫಸ್ಟ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೋಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಬೇಗ ಹೋಗೋಣ. ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ವರೆಗೂ ಟ್ರಾವೆಲ್ ಮಾಡೋದಿದೆ. ಸೊ ಲೆಟ್ಸ್ ಗೋ. ಸಪೋರ್ಟ್ ಮುಖ್ಯ ಗೈಸ್. ಸಪೋರ್ಟ್ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಮೋಟೋ ವ್ಲಾಗಿಂಗ್ ನನಗೆ ಕಾನ್ಸೆಪ್ಟ್ ಇರಲಿಲ್ಲ, ಬಟ್ ನನಗೆ ಲೈಕ್ ಟ್ರಾವೆಲಿಂಗ್, ಬೈಕ್ ರೈಡಿಂಗ್ ಅಂದರೆ ಒಂದು ಪ್ಯಾಷನು. ಸೊ ಮುಂಚೆ ಮಾಡಿರೋದು ಇವಾಗ ಅನಿಸ್ತದೆ, ಮುಂಚೆ ಮಾಡುವಾಗಲೇ ಇದೆಲ್ಲ ಮಾಡ್ಕೋಬೇಕಾಗಿತ್ತಂತ. ಸೊ ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಇದಾಗಿದೆ. ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಮುಂದೆ ಹೋಗಿ. ಸೊ ಇರೋ ರೋಡಲ್ಲಿ ಇರೋ ಟ್ರಾಫಿಕ್ ಎಲ್ಲ ದಾಟಿ ನಾವು 25 ಕಿಲೋಮೀಟರ್ಸ್ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ. ಇವಾಗ ಆಲ್ರೆಡಿ ಟೈಮ್ 8:45 ಆಗೋಗಿದೆ. ಸೊ ಲೆಟ್ಸ್ ಗೋ. ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಅಂದರೆ ರೂಲ್ಸಲ್ಲಿ ಏನಿದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಬೇಗ ಹೋಗೋಕ್ಕೆ ಟ್ರೈ ಮಾಡೋಣ. ಓಕೆ. ಸೊ ಗೈಸ್, ನನಗೆ ಯೂಟ್ಯೂಬ್ ಅಂದರೆ ಏನೂ ಗೊತ್ತಿಲ್ಲ. ನಾನೇನು ಮಾತಾಡ್ತಿದ್ದೀನಿ, ಹೆಂಗೆ ಮಾತಾಡ್ಬೇಕಂತನೂ ಗೊತ್ತಿಲ್ಲ. ಸೊ ಅಂದ್ಕೊಳ್ಳಿ, ಇವಾಗ ಹುಟ್ಟಿರೋ ಮಗು ಹೆಂಗೆ ಅಂಬೆಗಾಲು ಇಟ್ಕೊಂಡು ಬರುತ್ತೆ, ಆ ಥರ ಇದೆ ಸಿಚುವೇಶನ್ ಈಗ. ಬಟ್ ಹೋಗ್ತಾ ನಿಮಗೆ ಏನು ಕ್ವಾಲಿಟಿ ಕಂಟೆಂಟ್ ಏನೇನು ಬೇಕು ಅದೆಲ್ಲ ಕೊಡೋ ಪ್ರಯತ್ನ ನಮ್ಮ ಕಡೆಯಿಂದ ಹಾಗೆ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ಥರ ಮೋಸ ಆಗೋಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ನೋಡೋಣ ಮುಂದೆ ಹೆಂಗೆ ಕಂಟೆಂಟ್ ಬರುತ್ತೆ, ಹೆಂಗೆ ಏನೇನು ಇನ್ಸಿಡೆಂಟ್ಸ್ ನಡೆಯುತ್ತೆ ಎಲ್ಲ ಕೂಡ ಇದೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಹುಲ್ ಮೋಟೋ ವ್ಲಾಗ್ ಅಂತ ಹೇಳಿದ್ದು. ಸೊ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ತಪ್ಪು ಮಾತಾಡಿದ್ರು ಏನೇ ಆಗಿದ್ರು ಒಂದು ಕಮೆಂಟ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ, ನೀನು ಈ ಥರ ಮಾತಾಡಿದೆ, ಅದು ನೀನು ಮಾತಾಡಿದ್ರೆ ತಪ್ಪಾಗಿದೆ ಅಂತ. ಸೊ ದ್ಯಾಟ್ ನಾವು ಕೂಡ ಯೋಚನೆ ಮಾಡ್ಬೋದು ಏನು ಇಂಪ್ಲಿಮೆಂಟ್ ಮಾಡ್ಕೊಬೇಕಾಗತ್ತೆ ಅಂತ ಹೇಳಿ. ಆ್ಯಂಡ್ ಸೊ ಇಲ್ಲಿಂದ ಇವಾಗ ನಾನು HSR ಲೇಔಟ್ ಸಿಲ್ಕ್ ಬೋರ್ಡ್ಗೆ ಹೋಗ್ತಾಯಿದ್ದೀನಿ. ಸೊ ಈ ರೋಡಂತೂ ಯಾವಾಗಲೂ 100%, ಯಾವುದೇ ಡೇ ಇರಲಿ, ಸಂಡೇ ಆಗಲಿ, ಸ್ಯಾಟರ್ಡೇ ಆಗಲಿ, ಮಂಡೇ ಟು ಸಂಡೇ ಎವ್ರಿ ಡೇ ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ನಾನು ನಿಮಗೆ ಟ್ರಾಫಿಕ್ಸ್ ತೋರಿಸ್ತಾ ಇಲ್ಲ ವೀಡಿಯೋದಲ್ಲಿ, ತುಂಬ ಲೆಂತಿಯಾಗಿ ಇಟ್ಕೊಳ್ಳೋದು ಬೇಡ ಅಂಥೇಳಿ ವೀಡಿಯೋನ ಕಟ್ ಮಾಡಿ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಎಡಿಟಿಂಗ್ ಕೂಡ ನನಗೆ ಹೊಸದೆ. ಸೊ ಹೆಂಗಿದೆಯೋ ಸ್ಟಾರ್ಟಿಂಗ್ ಅಲ್ಲ ಫಸ್ಟ್ ವೀಡಿಯೋ ನೋಡಿ, ವಾಯ್ಸು ಅದು ಇದು ಏನೇನಿದೆ ಎಲ್ಲ ಇಗ್ನೋರ್ ಮಾಡಿ. ಸೊ ಏನೋ ಒಂದು ಟ್ರೈ ಮಾಡಿದ್ದೀವಿ. ಆ ಟ್ರೈ ಮಾಡಿರೋದಕ್ಕೆ ಅಪ್ರಿಷಿಯೇಟ್ ಮಾಡೋಕ್ಕಾದರೆ ಅಪ್ರಿಷಿಯೇಟ್ ಮಾಡಿ, ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಸ್, ಇವಾಗವರೆಗೂ ನನಗೆ ಯಾರೂ ಫ್ರೆಂಡ್ಸು ಇಲ್ಲ. ಯಾರು ಯೂಟ್ಯೂಬ್ ಫ್ರೆಂಡ್ಸ್ ಯಾರೂ ಇಲ್ಲ. ಯೂಟ್ಯೂಬ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಮೇ ಬಿ ಒಂಚೂರು ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಕ್ವಾಲಿಟಿ ಹೆಂಗೆ ಕೊಡಬೇಕು, ಆ್ಯಂಡ್ ಏನು ಯಾವ ಥರ ವೀಡಿಯೋಸ್ ಮಾಡಬೇಕು, ಸೊ ಯಾವ ಥರ ರೆಕಾರ್ಡಿಂಗ್ ಮಾಡಬೇಕು ಏನಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಿದ್ರು. ಆ್ಯಕ್ಚುಲಿ ಮೈಕಲ್ಲೇ ರೆಕಾರ್ಡಿಂಗ್ ಮಾಡಿದ್ದು. ಸೊ ಮೈಕು ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ನಾನು ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಮೈಕಲ್ಲಿ ರೆಕಾರ್ಡಿಂಗ್ ಆಗಿಲ್ಲ. ಸೊ ಇವಾಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಆ ಕಡೆ ಈ ಕಡೆ ಥರ ಬರ್ತಾಯಿದೆ. ಸೊ ಐ ವಿಲ್ ಮೇಕ್ ಶ್ಯೂರ್ ನೆಕ್ಸ್ಟ್ ಟೈಮಿಂದ ಏನಾದರೂ ವೀಡಿಯೋ ಮಾಡುವಾಗ ಸೊ ಇದೆಲ್ಲ ಕನೆಕ್ಟಿವಿಟೀಸ್ ಕರೆಕ್ಟಾಗಿದೆ ಏನಂತ ಚೆಕ್ ಮಾಡಿಕೊಂಡು 100% ಹೋಗ್ತಾ ನಿಮಗೆ ಇಷ್ಟ ಆಗೋ ಥರ ಕಂಟೆಂಟ್ಸ್ ಕೊಡ್ತೀನಿ. ಆ ನಂಬಿಕೆ ನನಗಿದೆ, ಆ ನಂಬಿಕೆನ ನೀವು ನಂಬಿ ಸೊ ಸಪೋರ್ಟ್ ಮಾಡಿ. ಕರ್ನಾಟಕದಲ್ಲಿ ತುಂಬ ಜನ ಮೋಟೋ ವ್ಲಾಗರ್ಸ್ ಇದ್ದಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ತುಂಬ ಜನ ಮೋಟೋ ವ್ಲಾಗರ್ಸ್ ಇದ್ದಾರೆ. ಅದರಲ್ಲೂ ತುಂಬ ಅಚೀವ್ಮೆಂಟ್ ಮಾಡಿರೋ ಮೋಟೋ ವ್ಲಾಗರ್ಸ್ ಅಂತೂ ತುಂಬ ಜನ ಇದ್ದಾರೆ. ಸೊ ಅದರಲ್ಲಿ ನಮಗೆ ಮೋಟೋ ವ್ಲಾಗ್ ಮಾಡಬೇಕಂತೇಳಿ ಇನ್ಸ್ಪಿರೇಷನ್ ಆಗಿದ್ದೆ ಸೊ ಒಂದು 2-3 ಜನನ ನೋಡಿ. ಸೊ ಅದರಲ್ಲಿ ಮೇಯ್ನ್ ಅವ್ರು ಬಂದು ನಿಮಗೆ ಗೊತ್ತೇ ಇರುತ್ತೆ, ಬ್ಯಾಂಗ್ಳೂರ್ ಟು ಲಂಡನ್ ಯಾರು ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ಗೊತ್ತಾಗುತ್ತೆ. ಸೊ ಬ್ಯಾಂಗ್ಳೂರ್ ಟು ಲಂಡನ್ ಆ ರೈಡ್ದು ಎವ್ರಿ ಸೀರೀಸ್ ನೋಡಿ ಮನುಷ್ಯ ಹೆಂಗರು ಮಾಡ್ತಾರೆ ಇಷ್ಟು ದೂರ ಅನ್ನೋ ಥರ ಎಲ್ಲ ಯೋಚನೆ ಮಾಡಿದ ಮೇಲೆ ನಮಗೆ ಅನಿಸಿದ್ದು
ಈ ಥರ ಎಲ್ಲ ಮಾಡೋಕ್ಕಾಗ್ತದಲ್ಲ ಅಂತ ಇನ್ನೊಬ್ಬರು RX 100 ಒಬ್ಬರು ರೈಡ್ ಮಾಡಿದ್ದಾರೆ ಇವಾಗ ರೀಸೆಂಟಾಗಿ. ಕರ್ನಾಟಕ ಟು ಲೇ ಲದಾಖ್ RX 100 ಲೆಜೆಂಡ್ರಿ ಬೈಕಲ್ಲಿ ಅಷ್ಟು ದೂರ ರೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇನು ಸಾಮಾನ್ಯ ವಿಷಯನ ಗುರು, ಮಾಡಿದ್ದಾರೆ. ಸೊ ಈ ಥರ ಎಲ್ಲ ಸಾಧನೆಗಳು ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ಮುಂದೆ ವಿಷಯ ನೋಡೋಣ. ಬಟ್ ಇರೋ ಪ್ಯಾಷನ್ನ ಅಟ್ಲೀಸ್ಟು ನಮ್ಮ ಮೆಮೊರೀಸ್ಗಾದರೂ ರೆಕಾರ್ಡ್ ಮಾಡಿ ಇಟ್ಕೋಬೋದು. ಸೊ ಅದ್ರ ಜೊತೆಗೆ ಯೂಟ್ಯೂಬ್ ಚಾನೆಲ್ ಕೂಡ ಒಂದು ಸ್ಟಾರ್ಟ್ ಮಾಡಿ ಸ್ವಲ್ಪ ಜನಕ್ಕೆ ತಿಳಿಸೋಣ. ಸೊ ನಮ್ಮ ಹತ್ರ ಏನಾಗುತ್ತೋ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪ್ರಯತ್ನ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ನೋಡಿ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಹೋಗೋಣ, ಈಗ ಟೈಮ್ ಆಗಿದೆ, ಬೇಗ ಆಫೀಸ್ಗೆ ಹೋಗಿ ಇರೋ ಕೆಲಸನ ಮುಗಿಸಿ ಸಂಜೆ ಮತ್ತೆ ರಿಟರ್ನ್ ಬರ್ತಾ ಏನಿದೆ ಬ್ಯಾಂಗ್ಳೂರು ಟ್ರಾಫಿಕ್ ತೋರಿಸೋದೇ ಈ ವ್ಲಾಗ್ ಆಗಿದೆ. ಸೊ ಇವತ್ತು ಶುಕ್ರವಾರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಬೆಳಿಗ್ಗೆ ಹೋಗೋಷ್ಟರೇ 1.5-2 ಅವರ್ ಆಗಿದೆ. 25 ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ ಏನಿರುತ್ತೆ ರಿಯಲಿಸ್ಟಿಕ್ ಆನ್ ದ ವೇ ಹೋಗ್ತಾ ಏನೇನು ಟಾಪಿಕ್ಸ್ ಮಾತಾಡ್ತೀನಿ, ಏನೇನು ಟಾಪಿಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಅದ್ರ ಬಗ್ಗೆನೇ ಇರುತ್ತೆ. ಸೊ ಇವತ್ತು ವಾಯ್ಸ್ ಓವರ್ ಇರೋದ್ರಿಂದ ವಾಯ್ಸ್ ಓವರಲ್ಲಿ ನಾನು ನಾರ್ಮಲಾಗಿ ಆಲ್ಮೋಸ್ಟ್ 8.5 ಮಿನಿಟ್ಸ್ ನಾನು ಒಬ್ಬನೇ ಕಂಪ್ಲೀಟಾಗಿ ರ್ಯಾಪ್ ಥರ ಮಾತಾಡ್ತಾಯಿದ್ದೀನಿ. ಹೆಂಗೆ ಮಾತಾಡ್ಬೇಕು, ಎಷ್ಟು ಮಾತ್ರ ಮಾತಾಡ್ಬೇಕು ಅನ್ನೋದು ಒಂದು ಐಡಿಯಾ ಗೊತ್ತಾಗ್ತಾ ಇಲ್ಲ, ಒಂದು ಐಡಿಯಾ ಬಂದಿಲ್ಲ ಇನ್ನು. ಇಟ್ಸ್ ಓಕೆ, ಅಂದ್ಕೊತೀನಿ ಮೇ ಬಿ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಹೇಳಿ. ಸೊ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಈ ಥರ ಏನಾದರೂ ಒಂದು ಮಿಸ್ಟೇಕ್ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಏನಿದೆ ಪ್ರಾಬ್ಲಮ್, ಯಾವ ಥರ ರಶ್ ಆಗ್ತಾಯಿದೆಯಾ ಏನಂತೇಳಿ ಕಮೆಂಟಲ್ಲಿ ಒಂದು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಕಮೆಂಟ್ ಹಾಕಿ. ಸೊ ಅದರಲ್ಲಿ ನಾನು ನೋಡಿ ತಿಳ್ಕೊಳ್ಳೋದು ತುಂಬ ಇರುತ್ತೆ, ತುಂಬ ಅನಿಸುತ್ತೆ, ಗೊತ್ತಾಗುತ್ತೆ ಆವಾಗ. ಓಕೆ, ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಸೊ ಏನು ಎಕ್ಸ್ಪೆಕ್ಟೇಷನ್ ಇದೆ ಆ ಎಕ್ಸ್ಪೆಕ್ಟೇಷನ್ನ ತಿಳಿಸ್ಕೊಟ್ರೆ ಸೊ ಒಬ್ರಿಗೆ ಹೆಲ್ಪ್ ಮಾಡ್ದಂಗೆ ಇರುತ್ತೆ, ಅಂದರೆ ನನಗೆ ನೀವು ಹೆಲ್ಪ್ ಮಾಡ್ದಂಗೂ ಇರುತ್ತೆ. ಜೊತೆಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಿಮ್ಗೆ ಒಳ್ಳೆ ವೀಡಿಯೋಸ್ನ, ಒಳ್ಳೊಳ್ಳೆ ಕಂಟೆಂಟ್ಸ್ನ ಚೆಕ್ ಮಾಡಿ ಟ್ರೈ ಮಾಡಿ ಒಂದು ಹೊಸ ವಿಷಯನ ನಾನು ಅಳವಡಿಸ್ಕೊಂಡು ಹೊಸ ವಿಷಯನ ನಿಮ್ಗೆ ಕಣ್ಮುಂದೆ ತಂದು ಇಡೋಕ್ಕೆ ಒಂದು ಪ್ರಯತ್ನ ಮಾಡ್ಬೋದು. ಇದು ಇವತ್ತಿನ ಒಂದು ಫಸ್ಟ್ ವ್ಲಾಗ್ನ ಒಂದು ವಾಯ್ಸ್ ಓವರ್ ಆಗಿದೆ. ನೋಡೋಣ ಮುಂದೆ ಬೇರೆ ಥರ ಏನಾದರೂ ಮಾಡೋಕ್ಕಾದರೆ 100% ಮಾಡೋಣ. ಸೊ ಈಗ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಸೊ ಸ್ಟೋರೀಸ್, ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರುತ್ತೆ. ಸೊ ಒನ್ಸ್ ಸಪೋರ್ಟ್ ಮಾಡಿ ನೋಡಿ, ಅದಾದಮೇಲೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ನೀವು ನಮ್ಗೆ ತಿಳಿಸ್ಕೊಡ್ಬೋದು ಏನಂತೇಳಿ.